ಫ್ರೆಂಡ್ಸ್, ಇವಾಗ ಮತ್ತೆ ಇದು ನಾನು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದೊಂದು ಸ್ವಲ್ಪ ಒಂದು ಹಾಕ್ಬಿಟ್ಟು ಈಗ ಇನ್ನೊಂದು ಡಿಸೈನನ್ನು, ಇದು ಕೂಡ ತುಂಬಾ ಸಿಂಪಲ್ಲಾಗಿ ನಾವೇ ಮಾರ್ಕ್ ಮಾಡ್ಕೊಂಡು ಹಾಗೆ ಹಾಕ್ಬೋದು. ಹಾಗಾಗಿ ಈ ಒಂದು ಡಿಸೈನನ್ನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಒಂದು ಪೆನ್ಸಿಲ್ ಇದ್ದರೆ ಚೆನ್ನಾಗಿರುತ್ತೆ. ಇದು ನಾನು ಆರಿ ವರ್ಕು ಕಲಿಯಬೇಕಾದ್ರೆ ತೊಗೊಂಡಿದ್ದಿದ್ದು. ನಿಮಗೆ ಯಾವ ರೀತಿ ಬೇಕು ಆ ಡಿಸೈನನ್ನು ಬಿಡಿಸ್ಕೋಬೋದು. ಸೊ ನಾನು ಹಾಗಾಗಿ ಈ ಒಂದು ಡಿಸೈನನ್ನು ಬಿಡಿಸ್ತಾಯಿದ್ದೀನಿ. ನಿಮ್ಮ ಕ್ರಿಯೇಟಿವಿಟಿಯಿಂದ ಬಿಡಿಸ್ಬೋದು ನೋಡಿ. ಸೊ ಈ ಕಡೆ ಸ್ವಲ್ಪ ಚಿಕ್ಕದಾಯಿತು. ಈಗ ಇದು ಒಂದು ವರ್ಕನ್ನು ಶೇರ್ ಮಾಡ್ತಾಯಿದ್ದೀನಿ ನೋಡಿ. ತುಂಬಾ ಈಸಿಯಾಗಿ ಕಲಿಬೋದು. ನಾನು ಅದಕ್ಕೆ ಡೈಲಿ ಒಂದೊಂದು ವೀಡಿಯೋ, ಈಗ ಹೊಸ್ದಾಗಿ ಕಲಿಯೋರಿರ್ತಾರಲ್ವ ಅಂಥವ್ರಿಗೋಸ್ಕರ ಈ ವಿಡಿಯೋ ಡೈಲಿ ಒಂದೊಂದು ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ. ಇದು ಸ್ವಲ್ಪ ಯಾಕೆ ಅಂತಂದರೆ ಮಿಷನ್ನು ಟ್ರೈಪಾಡ್ ಇಲ್ಲೇ ಮಿಷನ್ ಮೇಲೆ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಜೂಮ್ ಆಗುತ್ತೆ, ವೈಬ್ರೇಷನ್ ಆಗುತ್ತೆ ವಿಡಿಯೋ ನೋಡಿ. ಈ ರೀತಿ ನಮ್ಮ ಕೈ ಮಾತ್ರ, ಎರಡೂ ಕೈ ಒಂದು ಈ ರೀತಿ ಸೂಜಿ ಮಗ್ಲಲ್ಲಿ ಒಂದು ಆ ಕಡೆ ಈ ಕಡೆ ಒಂದೊಂದು ಇಂಚಿ ಗ್ಯಾಪ್ ಬಿಟ್ಟು ಕೈ ಇಟ್ಕೋಬೇಕು. ಆವಾಗ ಫ್ರೇಮ್ ತಿರುಗ್ಸೋಕ್ಕೆ ತುಂಬ ಈಸಿ ಆಗುತ್ತೆ. ನಾವೇನಂತಂದರೆ ಈಗ ಈ ಕಡೆ ಒಂದು ಕೈ, ಆ ಕಡೆ ಫ್ರೇಮ್ ಮೇಲೆ ಕೈ ಇಟ್ಕೊಂಡ್ಬಿಟ್ರೆ ತಿರುಗ್ಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಮೇನಾಗಿ ಒಂದು ನಮ್ಮ ಎರಡೂ ಬೆರಳು, ಎರಡೂ ಕೈ ಈ ರೀತಿ ನೋಡಿ, ಈಗ ಆ ಕಡೆ ಈ ಕಡೆ ಸೂಜಿ ಮಧ್ಯೆ ಇಟ್ಕೊಂಡು ವರ್ಕ್ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಿಜವಾಗ್ಲೂ ನಾನು ಇಷ್ಟು ಕಲಿತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ನೀವು ಕೂಡ ಕಲೀರಿ. ಕಲಿತು ಮನೆಯಲ್ಲೇ ಕೂತ್ಕೊಂಡು ನಾವು ಬಿಸ್ನೆಸ್ ಮಾಡ್ಬೋದು. ಆರಾಮಾಗಿ ಹೊರಗಡೆ ಹೋಗಿ ದುಡಿಬೇಕಪ್ಪ ಅಂತ ಏನೂ ಇಲ್ಲ. ಈ ರೀತಿ ನೋಡಿ ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ಗಳು ಇದು. ಚೆನ್ನಾಗಿ ಕಾಣಿಸುತ್ತೆ. ನಾನು ಅದಕ್ಕೆ ಇವಾಗ ನೋಡಿ, ನಾನು ಮತ್ತೆ ಲಾಗು ನೆಕ್ಸ್ಟ್ ನೈಟಿಗೆ ಇದು ನೆಕ್ಸ್ಟ್ ಡೇ ಮತ್ತೆ ನಾನು ಲಾಗ್ ಕಂಟಿನ್ಯೂ ಮಾಡಿದ ವೀಡಿಯೋ. ಯಾಕೆ ಅಂತಂದರೆ ನಾವು ಮತ್ತೆ ಸ್ವಲ್ಪ ಇಲ್ಲೇ ಸಿಟಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಹಾಗೆ ನೆಕ್ಸ್ಟ್ ಡೇ ಮತ್ತೆ ನಾನು ಅದೇ ವೀಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ನನಗಂತೂ ಮುಂಚೆ ಈ ರೀತಿ ಯಾವ ಥರ ಈ ಶೇಪ್ ತಗೊಳೋದು, ಯಾವ ರೀತಿ ಕಲಿಯೋದು ಅಂತ ತುಂಬ ಅನ್ನಿಸ್ತಾಯಿತ್ತು ನೋಡಿ. ಈ ರೀತಿ ಶೇಪ್ ಬರ್ತಾಯಿದೆ ಅಲ್ವಾ, ಅದೇ ತುಂಬ ಖುಷಿ ಆಯ್ತು ನನಗೆ ಈ ರೀತಿ. ಸೊ ನೋಡಿ, ಅದು ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ ಆಯಿತಾ. ಈ ರೀತಿ ಮಿಸ್ ಆಗಿದೆ. ಯಾವುದಪ್ಪ ಅಂತಂದರೆ ಈ ಮಧ್ಯೆ ನೀಲಿ ಥ್ರೆಡನ್ನು ನಾನು ಫಿಲ್ ಮಾಡಿದ್ದೀನಲ್ವ, ಅದು ಮಿಸ್ ಆಗಿದೆ ಆ ಕ್ಲಿಪ್ಪಿಂಗು. ಏನಂತಂದರೆ ಇದು ಸ್ಟೋರೇಜು ತುಂಬಾ ಫುಲ್ ಆಗಿಬಿಟ್ಟಿತ್ತು, ವೀಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಹಾಗಾಗಿ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತಾ ಬಂದೆ. ಹಾಗಾಗಿ ಇದು ನೋಡ್ಕೊಂಡಿಲ್ಲ ನಾನು. ಈ ವಿಡಿಯೋನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ತುಂಬಾ ಬೇಜಾರಾಯಿತು. ಅದು ಕೂಡ ತುಂಬ ಈಸಿಯಾಗಿ ಫಿಲ್ ಮಾಡ್ಬೋದು ಅದನ್ನೇ ಶೇರ್ ಮಾಡಬೇಕಂತ ಅಂದ್ಕೊಂಡೆ. ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಅದು ನೋಡಿ. ಈ ರೀತಿ ಸೈಡಲ್ಲೆಲ್ಲ ಸ್ವಲ್ಪ ಚಿಕ್ಕ ಬುಟ್ಟೋಸ್ ಹಾಕ್ತಾಯಿದ್ದೀನಿ. ಈ ಥರ ಚಿಕ್ಕ ಪೆಡಲ್ಸ್ ಹಾಕೋದನ್ನ ಕಲ್ತ್ಬಿಟ್ರೆ ಅಂದರೆ ಆರಾಮಾಗಿ ಎಂಬ್ರಾಯ್ಡ್ರಿ ಮಾಡೋದನ್ನು ಕಲಿಬೋದು. ನನಗೇನಂತಂದರೆ ಕ್ಲಿಯರಾಗಿ ವೀಡಿಯೋ ಮಾಡೋದಕ್ಕೆ ಕ್ಲಿಯರಿಟಿ ಸಿಗ್ತಾಯಿಲ್ಲ. ಯಾಕೆ ಅಂತಂದರೆ ಈ ಕಡೆ ಇಟ್ಕೊಂಡ್ರೆ ವೈಬ್ರೇಷನ್ ಆಗುತ್ತೆ, ವೀಡಿಯೋ ಒಂಥರ ಇದಾಗತ್ತೆ. ಹಾಗಾಗಿ ನೋಡೋಣ, ಹಾಗೆ ಇಟ್ಕೊಂಡು ವೀಡಿಯೋ ಹಾಕ್ತಾಯಿದ್ದೀನಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದೇ ಮಧ್ಯೆ ಫಿಲ್ ಮಾಡೋದು ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಮತ್ತೆ ನಾನು ಇನ್ನೂ ಒಂದು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಚಿಕ್ಕ ತುಂಬ ಸಿಂಪಲ್ಲಾಗಿ ಹಾಕುವಂಥ ಡಿಸೈನ್, ಅದಂತೂ ಯಾರು ಬೇಕಾದರೂ ಹಾಕ್ಬೋದು. ಅದನ್ನು ಕೂಡ ಶೇರ್ ಮಾಡ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಈ ಡಿಸೈನನ್ನು ಶೇರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಡಿಸೈನನ್ನು ಶೇರ್ ಮಾಡ್ತೀನಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸ್ದಾಗಿ ನೋಡೋರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು. ಏನಂತಂದರೆ ಕಾಟನ್ ಥ್ರೆಡ್ ಯಾಕೋ ಕಟ್ಟಾಗ್ತಾಯಿದ್ದು, ಸಿಲ್ಕ್ ಥ್ರೆಡ್ ತುಂಬಾ ಕಟ್ಟಾಗ್ತಾಯಿತ್ತು ಇದು. ಅದು ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಈ ಥರ ನೋಡಿ, ನಮ್ಮ ಬೆರಳುಗಳು ಏನಿದ್ದಾವೆ ನಮ್ಮ ಮಧ್ಯೆ ಸೂಜಿ ಗ್ಯಾಪಲ್ಲಿ ಸ್ವಲ್ಪ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿ ತಿರುಗಿಸ್ಬೋದು ಫ್ರೇಮ್. ಆ ರೀತಿ ಆಗುತ್ತೆ. ಈ ಮಧ್ಯೆ ಒಂದು ಸ್ವಲ್ಪ ದೊಡ್ಡದಾಗಿರೋವಂಥ ಒಂದು ಬುಟ್ಟೋಸ್ ಹಾಕ್ತೀನಿ
ಈ ಎರಡೂ ಫ್ಲವರ್ ಮಧ್ಯೆ ಇರೋಂಥ ಒಂದು ಚಿಕ್ಕ ಚಿಕ್ಕ ಇವನ್ನ ಬುಟ್ಟಾಸ್ ಹಾಕ್ಬಿಟ್ಟು ಈ ಕಡೆ ಸ್ವಲ್ಪ ದೊಡ್ಡದಾಗಿರೋಂಥದ್ದೇ ಹಾಕ್ತೀನಿ ನೋಡಿ. ತುಂಬ ಚೆನ್ನಾಗಿ ಈ ಥರ ಪೆಡಲ್ಸ್ ನಾವು ನೀಟಾಗಿ ಹಾಕೋದು ಕಲ್ತ್ಬಿಟ್ರೆ ಯಾವ ರೀತಿ ಡಿಸೈನ್ ಕೂಡ ಮಾಡ್ಬೋದು, ಅಷ್ಟು ನೀಟಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೆ ಆಶ್ಚರ್ಯ ಆಯಿತು, ಇಷ್ಟು ಚೆನ್ನಾಗಿ ನಾನು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನ ಅಂತ ಅನ್ನಿಸ್ತಾ ಇತ್ತು. ಇನ್ನೂ ಬೇಕಾದಷ್ಟು ಡಿಸೈನ್ ಯಾವ್ದು ಬೇಕಾದ್ರೂ ಆರಾಮಾಗಿ ನಾವು ಕಲಿಬೋದು. ಅಷ್ಟು ಚೆನ್ನಾಗಿ ಮಿಷನ್ಗಳಿದ್ದಾವೆ. ಆಮೇಲೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಹಾಕ್ತಿರ್ತಾರೆ ಎಂಬ್ರಾಯ್ಡ್ರಿ ಬಗ್ಗೆ. ಆರಾಮಾಗಿ ಥ್ರೆಡ್ ಒಂದು ಕಟ್ ಆಗ್ತಾಯಿತ್ತು ನೋಡಿ, ಅದಂತೂ ತುಂಬ ಬೇಜಾರಾಯಿತು ನನಗೆ. ಅದಾದಮೇಲೆ ನಾನು ಫ್ರೀ ಟೈಮಲ್ಲೆಲ್ಲ ಬಟ್ಟೆಗಳು ಜಾಸ್ತಿ ಇರ್ತಾವೆ ಸ್ಟಿಚ್ ಮಾಡೋವು. ಈಗ ಸದ್ಯಕ್ಕೆ ಈಗ ಸ್ವಲ್ಪ ಆಷಾಢ ಇರೋದ್ರಿಂದ ಕಡಿಮೆ ಇರೋದ್ರಿಂದ ಅದಕ್ಕೆ ನಿಮಗೋಸ್ಕರ ಅಂತ ಎಲ್ಲರೂ ಕಲಿಯೋದಕ್ಕೋಸ್ಕರ ಅಂತೇಳಿ ನಾನು ಈ ರೀತಿ ಒಂದು ಬಟ್ಟೆನಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಪೂರ್ತಿ ಕೊನೆಯವರೆಗೂ ನೋಡಿ, ಹಾಗಾದರೆ ನಿಮಗೆ ಅರ್ಥ ಆಗತ್ತೆ ಯಾವ ರೀತಿ ಹಾಕೋದು ಏನು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು, ನನಗಂತೂ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ಇಷ್ಟು ನೀಟಾಗಿ ಬರ್ತಾಯಿತ್ತು. ಆದರೆ ಥ್ರೆಡ್ ಒಂದು ಕಟ್ ಆಗ್ತಾಯಿತ್ತು, ಅದು ಬಿಟ್ಟರೆ ತುಂಬ ನೀಟಾಗಿ ಬರ್ತಾಯಿತ್ತು. ಇದಾಗೆ ಸುಮ್ಮನೆ ಈಗ ಏನಪ್ಪ ಬೇಸಿಕ್ಕಿಗೆ ಹಾಕ್ತಿರ್ತಾರಲ್ವ ಅಂಥವ್ರು ಕೂಡ ಇದನ್ನು ಹಾಕ್ಬೋದು. ತುಂಬ ಸಿಂಪಲ್ಲಾಗಿರೋದು ಇದು. ನಿನ್ನೆ ಒಂದು ವೀಡಿಯೋದಲ್ಲಿ ಹಾಕಿದ್ನಲ್ವ ಅದು. ಹಾಗಾಗಿ ನೋಡಿ, ಈ ಥ್ರೆಡ್ ಒಂದು ಕಟ್ ಆಗ್ತಾಯಿತ್ತು, ಅದಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಏನಂತಂದರೆ ಥ್ರೆಡ್ ಕಟ್ ಆಗಿಬಿಟ್ರೆ ನಾವು ಒಳ್ಳೆ ಎಷ್ಟು ಖುಷಿಯಿಂದ ಆಗ್ತಾಯಿರ್ತೀವಿ, ಈ ರೀತಿ ಆಗಿಬಿಟ್ರೆ ಸ್ವಲ್ಪ ಬೇಜಾರಾಗುತ್ತೆ ನೋಡಿ. ಈ ಥರ ಚಿಕ್ಕ ದೊಡ್ಡದೊಂದು ಇದನ್ನು ಹಾಕ್ಬಿಟ್ಟು ಆನಂತರ ಈ ಥರ ಚಿಕ್ಕ ಚಿಕ್ಕ ಬೀಡ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಾಯಿತು ಸ್ನೇಹಿತರೆ. ನೀವು ಕೂಡ ಆರಾಮಾಗಿ ಕಲಿತು ನಿಮ್ಮ ಬ್ಲೌಸಿಗೂ ಹಾಕ್ಬೋದು, ಕಸ್ಟಮರ್ ಬ್ಲೌಸಿಗೆ ಕೂಡ ಹಾಕ್ಕೊಡ್ಬೋದು. ಅಷ್ಟು ನೀಟಾಗಿ ಬರ್ತಾಯಿದೆ. ಅದು ಸಿಲ್ವರ್ ಕಲರಿಂದು ನಾನು ಜೆರಿ ಥ್ರೆಡ್ಡಲ್ಲಿ ಅದನ್ನು ವರ್ಕ್ ಮಾಡಿರೋವಂಥದ್ದು. ಯಾಕೆ ಅಂತಂದರೆ ಸ್ವಲ್ಪ ಥ್ರೆಡ್ ಕಟ್ ಆಗೋದಿಲ್ಲ ಅದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಎಲ್ಲ ಮೇಲ್ಗಡೆ ಇರೋಂಥ ಥ್ರೆಡ್ಡೆಲ್ಲ ತೆಗೆದ್ಬಿಡಿ, ಆವಾಗ ಇನ್ನೂ ನೀಟಾಗಿ ಕಾಣಿಸುತ್ತೆ ವರ್ಕ್ ಮಾಡಿರೋಂಥದ್ದು. ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಜನನೇ ಕಮೆಂಟ್ ಮಾಡಿ ಕೇಳ್ತಾರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾವು ಇನ್ನೊಂದು